ಗುಡ್ ಮಾರ್ನಿಂಗ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಸಂಪತ್ ವಂಡಾರು. ನಟ ದರ್ಶನ್ ಅಭಿನಯದ ಕಾಟೇರ ಚಿತ್ರ ನಿನ್ನೆ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಅದ್ಭುತವಾದಂಥ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಈ ನಡುವೆ ಸಿಗ್ತಾ ಇರುವಂಥ ಮಾಹಿತಿ ಏನಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಇದ್ರೆ, ಇನ್ನೊಂದು ಕಡೆಯಲ್ಲಿ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಸಿನಿಮಾ ಲೀಕ್ ಆಗಿದೆ. ಕೆಲವೇ ಗಂಟೆಗಳಲ್ಲಿ ಜನರ ಮೊಬೈಲ್ಗೆ ಬಂದಿದೆಯಂತೆ ಫಿಲ್ಮ್. ಟೆಲಿಗ್ರಾಮ್ನಲ್ಲಿ ಲಿಂಕ್ ಶೇರ್ ಮಾಡಿದ್ದಾರೆ ಕಿಡಿಗೇಡಿಗಳು. ನಿನ್ನೆ ಅದ್ಧೂರಿಯಾಗಿ ತೆರೆ ಕಂಡಿತ್ತು. ದರ್ಶನ್ ಅಭಿಮಾನಿಗಳು ಹಬ್ಬದಂತೆ ಸಂಭ್ರಮಿಸಿದ್ರು. ಒಂದು ಲಿಂಕ್ ಮುಖಾಂತರ, ಟೆಲಿಗ್ರಾಮ್ ಆ್ಯಪ್ ಮುಖಾಂತರ ಫಿಲ್ಮ್ ಡೌನ್ಲೋಡ್ ಬೇಕಾದರೂ ಕೂಡ ಮಾಡಿಕೊಳ್ಬಹುದಂತೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ರೀತಿಯಾಗಿ ಪೈರಸಿ ಮಾಡಿದ್ದಾರೆ ಕಿಡಿಗೇಡಿಗಳು. ಸರ್ಕಾರದಿಂದ ಪೈರಸಿ ತಡೆಗಟ್ಟೋಕೆ ಕಾನೂನು ರಚನೆ ಮಾಡಿದ್ರು. ಈ ರೀತಿಯಾಗಿ ಪೈರಸಿ ನಿಲ್ತಾ ಇಲ್ಲ. ಕಾಟೇರ ಸಿನಿಮಾ ಇಂದು ರಾಜ್ಯದಾದ್ಯಂತ ತೆರೆ ಕಂಡಿದೆ. ಅದ್ಭುತವಾದಂಥ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಅಭಿಮಾನಿಗಳು ಹಬ್ಬದಂತೆ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಅವರ ನಟನೆಗೆ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಅದ್ಭುತವಾಗಿ ದರ್ಶನ್ ಅವರು ನಟಿಸಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಅವರ ಸಿನಿಮಾದ ಲಿಂಕನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೈರಸಿ ಮಾಡ್ತಾ ಇದ್ದಾರೆ, ಕದೀತಾ ಇದ್ದಾರೆ ಚಿತ್ರವನ್ನು. 300ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಂಡಂಥ ಸಿನಿಮಾ ಇದು. ಇದರ ಮಧ್ಯೆ ಜನರ ಮೊಬೈಲ್ನಲ್ಲೂ ಕೂಡ ಕಾಟೇರ ಫಿಲ್ಮ್ ಬರ್ತಾ ಇದೆ. ಕನ್ನಡ ಚಿತ್ರ ನಿರ್ದೇಶಕರು, ಪ್ರೊಡ್ಯೂಸರ್ಗಳು, ಸಾಕಷ್ಟು ತಂತ್ರಜ್ಞಾನರು ಎಲ್ಲರೂ ಸೇರಿ ಶ್ರಮ ಹಾಕಿ ನಿರ್ಮಿಸಿದಂಥ ಚಿತ್ರ. ಇಂಥ ಚಿತ್ರಕ್ಕೆ ಕನ್ನಡಿಗರು ಬೆಂಬಲವನ್ನು ಸೂಚಿಸಬೇಕು. ಹೊಸ ಚಿತ್ರ ರಿಲೀಸ್ ಆದಾಗ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಬೇಕು, ಪೈರಸಿಯನ್ನು ತಡೆಗಟ್ಟಬೇಕು. ಆದರೆ ಯಾರೋ ಒಂದು ಕಿಡಿಗೇಡಿಗಳು ಈ ರೀತಿಯಾಗಿ ಟೆಲಿಗ್ರಾಮ್ ಮೂಲಕ ಈ ಚಿತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ಶೂಟ್ ಮಾಡಿ ಅದರ ಲಿಂಕನ್ನು ಶೇರ್ ಮಾಡಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು. ಈ ರೀತಿಯಾದಂಥ ಕೃತ್ಯವನ್ನು ಯಾರಿಗೂ ಮಾಡಬೇಡಿ. ಪಾಪ ಕಲಾವಿದರು ಸಾಕಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಅಲ್ಲಿ ನಟನೆ ಮಾಡಿದವರು ಮಾತ್ರ ಅಲ್ಲ, ಸಿನಿಮಾ ರೈಟರ್ಗಳಾಗಿರ್ಬೋದು, ಕತೆ ಬರೆದವರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಹಣ ಹಾಕಿದವರು, ಹಾಗೆಯೇ ಸಂಗೀತ ನಿರ್ದೇಶಕರಾಗಿರ್ಬೋದು, ವಿವಿಧ ಟೆಕ್ನಿಷಿಯನ್ಸ್ಗಳಿರ್ಬೋದು, ಕ್ಯಾಮ್ರಾಮನ್ಗಳಿರ್ಬೋದು, ಎಲ್ಲರ ಶ್ರಮ ಸೇರಿದರೆ ಒಂದು ಸಿನಿಮಾ ಆಗುತ್ತೆ. ಕಲಾವಿದರ ಪಾತ್ರ ಕೂಡ ಪ್ರಮುಖವಾಗಿರುತ್ತೆ. ಎಲ್ಲ ಸೇರಿದರೆ ಒಂದು ಅದ್ಭುತವಾದಂಥ ಸಿನಿಮಾ ಹೇಗಿರುತ್ತೆ, ಅದೇ ಸಿನಿಮಾ ಕಾಟೇರ. ಯಾವುದಕ್ಕೂ ಕಮ್ಮಿ ಇಲ್ಲ. ಅಂತಹ ಅದ್ಭುತ ಚಿತ್ರವನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ನಟ ದರ್ಶನ್ ತೂಗುದೀಪ ಅವರು. ಸದ್ಯ ಅವರ ಅಭಿನಯಕ್ಕೆ ಎಲ್ಲೆಡೆ ಉತ್ತಮವಾದಂಥ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಅಭಿಮಾನಿಗಳು ಹಬ್ಬದಂತೆ ಸಂಭ್ರಮಿಸ್ತಾ ಇದ್ದಾರೆ. ನಿನ್ನೆ ಥಿಯೇಟರ್ಗಳ ಮುಂದೆ ದರ್ಶನ್ ಅವರ ಕಟೌಟಿಗೆ ಆರತಿ ಬೆಳಗಿ, ಹೂವಿನ ಹಾರ ಹಾಕಿ ಒಂದು ರೀತಿ ಸೆಲೆಬ್ರೇಷನ್ ಜೋರಾಗಿತ್ತು. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಈ ನಡುವೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮಾಡ್ತಾ ಇರುವಂಥ ಕೃತ್ಯವನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರಗಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಜ್, ಒಂದು ಕಡೆಯಲ್ಲಿ ದರ್ಶನ್ ಅವರ ಸಿನಿಮಾ ಕಾಟೇರಾಗೆ ಅದ್ಭುತವಾದಂಥ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಈ ನಡುವೆ ಪೈರಸಿ ಆಗಿದೆ. ಯಾರೋ ಒಂದಿಷ್ಟು ಕಿಡಿಗೇಡಿಗಳು ಟೆಲಿಗ್ರಾಮ್ನಲ್ಲಿ ಲಿಂಕ್ ಹರಿಬಿಟ್ಟಿದ್ದಾರೆ ಎನ್ನುವುದಾಗಿ ಗೊತ್ತಾಗ್ತಾ ಇದೆ. ಯಾರಿದು? ಇವ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಯಾವ ಚಾನಲ್ ಇದು? ಎಸ್ ಸಂಪತ್, 2023 ಕೊನೆಯಲ್ಲಿ ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ತೆರೆಕಂಡು ರಾಜ್ಯಾದ್ಯಂತ ಅಬ್ಬರಿಸುತ್ತಿದೆ. ಇದೊಂದು ನೈಜ ಘಟವಾದಿರತ ಕಥೆ ಎಂದು ಹೇಳಿಕೊಂಡ ಬಂದಿರುವ ಚಿತ್ರತಂಡ ಈಗ ಮಾತಿಗ ಎಲ್ಲೋ ಒಂದು ಕಡೆ ಪ್ರೇಕ್ಷಕರಿಂದ ನಿಜವಾಗುತ್ತಿದೆ ಎಂದು ಹೇಳ್ಬೇಕು. ಏನು, ನಿನ್ನೆ ಮಧ್ಯರಾತ್ರಿಯಿಂದಲೇ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ಕಾಟೇರ ಬಿಡುಗಡೆಯಾದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನಗೊಳ್ಳುವ ಮೂಲಕ ಜನಪ್ರಿಯರಲ್ಲಿ ಜೈಕಾರ ಹಾಕ್ತಾ ಇದ್ದಾರೆ. ಆದ್ರೆ ಇದರ ನಡುವೆ ಎಲ್ಲೋ ಒಂದು ಕಡೆ ಚಿತ್ರತಂಡಕ್ಕೆ ಒಂದು ರೀತಿ ನಿರಾಸೆ ಅಂತ ಹೇಳ್ಬೇಕು. ಯಾಕಂದ್ರೆ ಚಿತ್ರತಂಡಕ್ಕೆ ಬಿಡುಗಡೆಯಾಗಿ ಕೆಲವೇ ಗಂಟೆಗಳಲ್ಲಿ ಸದ್ಯ ಈಗ ಕೆಲವರ ಮೊಬೈಲ್ಗಳಲ್ಲಿ ಸಂಪೂರ್ಣವಾಗಿ ಚಿತ್ರ HD ಕ್ವಾಲಿಟಿಯಲ್ಲಿ, ಆಡಿಯೋ ಕೂಡ ಒಳ್ಳೆ ಆಡಿಯೋ ಇದ್ದು ಕೂಡ ಬಿಡುಗಡೆಯಾಗಿದೆ. ಪೈರಸಿ ಆಗುತ್ತಿದ್ದಂತೆ ಸದ್ಯ ಈಗ ಎಲ್ಲೋ ಒಂದು ಕಡೆ ಚಿತ್ರತಂಡಕ್ಕೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಏನು ಟೆಲಿಗ್ರಾಮ್ ಆಪ್ ಮುಖಾಂತರ ಫಿಲ್ಮ್ ಜನರ ಮೊಬೈಲ್ಗೆ ಬಂದು ಸದ್ಯ ಈಗ ಒಂದು ಲಿಂಕ್ ಅನ್ನು ಬಳಸಿಕೊಂಡು ಸದ್ಯ ಈಗ ಟೆಲಿಗ್ರಾಮ್ ಮುಖಾಂತರ ಚಿತ್ರವನ್ನು ಡೌನ್ಲೋಡ್ ಮಾಡ್ತಾ ಇದ್ದಾರೆ. ಸರ್ಕಾರವು ಕೂಡ ಪೈರಸಿ ತಡೆಗಟ್ಟಿಗೆ ಕಾನೂನು ರಚನೆ ಮಾಡಿದರು. ಸದ್ಯ ಇಂತಹ ಕೆಲವು ಕಿಡಿಗೇಡಿಗಳಿಂದ ಸದ್ಯ ಈಗ ಒಂದು ರೀತಿ ಜನರ ಮೊಬೈಲ್ಗೆ, ಅಂದ್ರೆ ಚಿತ್ರ ಬಿಡುಗಡೆಯಾಗಿ ಕೆಲವೇ ಗಂಟೆಗಳಲ್ಲಿ ಜನರ ಮೊಬೈಲ್ಗೆ ಬರುತ್ತಿರುವುದು ವಿಪರ್ಯಾಸನವೇ ಅಂತ ಹೇಳ್ಬೋದು ಸಂಪತ್ತಿಲ್ಲಿ. ಸದ್ಯ ಈಗ ಟೆಲಿಗ್ರಾಮ್ ಮುಖಾಂತರ ಒಂದ್ ರೀತಿ ಚಿತ್ರ ಡೌನ್ಲೋಡ್ ಆಗ್ತಾ ಇದೆ ಮತ್ತು
ಚಿತ್ರದ ತುಂಬವೆಲ್ಲ ಮಧ್ಯ ಬೆಡ್ಡಿಂಗ್ ಆ್ಯಪ್ಗಳ ಏನು ಬರ್ತಾ ಇತ್ತು. ಸದ್ಯ ಅಂತ ಏನು ಬೆಡ್ಡಿಂಗ್ ಮಾಡುವವರೇ ಸದ್ಯ ಈಗ ಚಿತ್ರವನ್ನು ಈ ರೀತಿ ಪೈರಸಿ ಮಾಡಿ ಸದ್ಯ ಈಗ ಹರಿಬಿಟ್ಟಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಈಗ ಪೊಲೀಸ್ ಇಲಾಖೆ ಇದರ ಕುರಿತು ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಇಲ್ಲಿ ಕಾದು ನೋಡ್ಬೇಕಾಗಿದೆ ಸಂಪತ್. ಇಲ್ಲಿ ಶಿವರಾಜ್, ಇದುವರೆಗೂ ಯಾವುದೇ ಕಂಪ್ಲೇಂಟ್ ದಾಖಲಾಗಿಲ್ವಾ? ಏನಾದರೂ ಮಾಹಿತಿ ಇದೆಯಾ ಆ ಪೇಜ್ ಬಗ್ಗೆ, ಆ ಪೇಜ್ ಅಡ್ಮಿನ್ ಬಗ್ಗೆ ಏನಾದರೂ? ಇಲ್ಲ ಸಂಪತ್, ಇನ್ನೂ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ಸದ್ಯ ಈಗ ಚಿತ್ರತಂಡ ಯಾವ ಕಾನೂನು ಕ್ರಮಗಳನ್ನು ಕೈಗೊಂಡು ಅಂತ ಕಿಡಿಗೇಡಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಏನಾದ್ರೂ ಪ್ರಕರಣ ದಾಖಲಿಸ್ತಾರೆ ಎಂಬುದನ್ನು ಕಾದು ನೋಡ್ಬೇಕು. ಸದ್ಯ ಈಗ ಏನು ಟೆಲಿಗ್ರಾಮ್ ಆ್ಯಪ್ ಮುಖಾಂತರ ಚಿತ್ರ ಡೌನ್ಲೋಡ್ ಆಗುತ್ತಿರುವುದರಿಂದ ಸದ್ಯ ಚಿತ್ರತಂಡ ಯಾವ ಹೆಜ್ಜೆ ನೀಡುತ್ತದೆ ಎಂಬುದನ್ನು ಇಲ್ಲಿ ಕಾದು ನೋಡ್ಬೇಕಾಗಿದೆ ಸಂಪತ್. ಇಲ್ಲಿ ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಶಿವರಾಜ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. HD ಕ್ವಾಲಿಟಿಯಲ್ಲಿದೆ ಸಿನಿಮಾ, ಅಷ್ಟೇ ಅಲ್ಲ ಅದರ ಆಡಿಯೋ ಕೂಡ ಚೆನ್ನಾಗಿದೆ. ಅದ್ಭುತವಾದಂಥ ಸಿನಿಮಾ. ಚಿತ್ರತಂಡ ಹೇಳ್ಕೊಂಡು ಬಂದಿತ್ತು ನೈಜಕತೆ ಆಧಾರಿತ ಸಿನಿಮಾ ಇದು ಅಂಥೇಳಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.